ಆ್ಯಸ್ ಯೂಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಒನ್ಸ್ ಅಗೈನ್ ಬಂದಿದ್ದೀನಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು. ನಮ್ಮ ಕುವೆಂಪು ಅವರ ವಿಶೇಷ ಸಂಗತಿಗಳು ಅಥವಾ ಕುತೂಹಲಕಾರಿ ಸಂಗತಿಗಳು. ಸೊ ಇಷ್ಟೆಲ್ಲ ಆದ ನಂತರದಲ್ಲಿ ಶಿಶು ಸಾಹಿತ್ಯದಲ್ಲೂ ಸಹ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅದು ಯಾವುದಪ್ಪ ಅದ್ರ ಡೀಟೇಲ್ಸ್ ಏನು, ಅದು ಯಾವುದು ಶಿಶು ಸಾಹಿತ್ಯಗಳು ಅಂತ ಹೇಳೋಕ್ಕೋದ್ರೆ, ಅಮಲನ ಕತೆ 1924, ಮೋಡಣ್ಣನ ತಮ್ಮ ಅದು ನಾಟಕ 1926, ಆಳೂರು 1926, ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ಸೊ ಇದನ್ನು ನಿಮ್ಮ ಮಕ್ಕಳುಗಳಿಗೆ ಹೇಳಿ. ಆ್ಯಂಡ್ ದೆನ್ ಇದ್ರ ಬಗ್ಗೆ ನಾಟಕಗಳನ್ನ ಮಾಡಿದ್ದಾರೆ. ತುಂಬ 1000 ಪ್ರದರ್ಶನಗಳು ಎಲ್ಲ ರೀತಿಲೂ, ಅಂದರೆ ಎಲ್ಲರೂ ಮಾಡಿರೋದು ಸೇರಿ ಅಷ್ಟಾಗುತ್ತೆ 1926ನೇ ಇಸ್ವಿ. ಆ್ಯಂಡ್ ದೆನ್ ಫಿಲಮ್ ಕೂಡ ಬಂದಿದೆ. ಅದಾದ ನಂತರದಲ್ಲಿ ಕುವೆಂಪು ಅವರು ಯಾವುದು ಬರೀತಾರಪ್ಪ ಅಂದರೆ, ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಆದಮೇಲೆ ನನ್ನ ಗೋಪಾಲ ನಾಟಕ 1930, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ನಾಟಕ. ಆ್ಯಂಡ್ ದೆನ್ ನನ್ನ ಮನೆ 1946, ನಮಗೆ ದೇಶದಕ್ಕೆ ಸ್ವತಂತ್ರ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಯಾವುದು ಬರೆದಿದ್ದಾರೆ ಅಂದರೆ ಮೇಘಾಪುರ, ಮರಿ ವಿಜ್ಞಾನಿ ಎರಡೂ ಕೂಡ 1947. ಆ್ಯಂಡ್ ದೆನ್ ನರಿಗಳಿಗೇಕೆ ಕೂಡಿಲ್ಲ 1977. ದಿಸ್ ಇಸ್ ದ ಲಾಸ್ಟ್. ಸೊ ಒಟ್ಟು 9 ಶಿಶು ಸಾಹಿತ್ಯಗಳನ್ನ ಬರೆದಿರ್ತಕ್ಕಂಥ ನನ್ನ ಕುವೆಂಪು ತಾತ ಕಂಟಿನ್ಯೂ ಆಗುತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು. ನಮಸ್ಕಾರ.